ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದೊಳ್ಳೆ ಆರೋಗ್ಯಕರವಾದ ಸೊಪ್ಪಿನ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಮಸೊಪ್ಪಿನ ಸಾಂಬಾರು ಮಾಡುವ ವಿಧಾನವನ್ನು ನೋಡ್ತಾ ಹೋಗೋಣ. ನಾನು ಇವಾಗ ಒಂದು 5 ಥರ ಸೊಪ್ಪನ್ನು ತೊಗೊಂಡಿದ್ದೀನಿ. ಯಾವ್ಯಾವ ಥರ ಅಂತಂದರೆ ಸಬ್ಸಿಗೆ, ದಂಟು, ಮತ್ತು ಪಾಲಕ್ಕು, ಮೆಂತ್ಯ, ಕಿರಿಕಿರೆ, ಈ 5 ಥರ ತೊಗೊಂಡಿದ್ದೀನಿ. ನೀವು 3 ಥರನೂ ಮಾಡ್ಬೋದು, 2 ಥರನಲ್ಲೂ ಮಾಡ್ಬೋದು. ಇವಾಗ ಚೆನ್ನಾಗಿ ಬಿಡಿಸಿ ವಾಶ್ ಮಾಡಿ ಎತ್ತಿಟ್ಕೊತಿದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ತೊಗರಿಬೇಳೆ, ಹೆಸರು ಬೇಳೆಯನ್ನು ಹಾಕಿ ಚೆನ್ನಾಗಿ ತೊಳೆದು ಎತ್ತಿಟ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ. ಈ ರೀತಿ ನಾನು ಹೇಳ್ಕೊಡೋ ರೀತಿಯಲ್ಲೇ ನೀವು ಮಾಡಿದ್ರೆ ತುಂಬಾ ಅದ್ಭುತವಾಗಿ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಎಲ್ಲ ಸೊಪ್ಪನ್ನು ಕೂಡ ಹಾಕಿ ಇವಾಗ ಒಂದು ಸ್ವಲ್ಪ ನೀರು ಅಂದರೆ ಒಂದು 3 ಲೋಟ ಅಥವಾ 4 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅರಿಶಿಣದ ಪೌಡರ್, ಒಂದು ಸ್ವಲ್ಪ ಬೆಳ್ಳುಳ್ಳಿ, 2 ಈರುಳ್ಳಿ, 6 ಅಥವಾ 7 ಸಣ್ಣದು ಹಸಿಮೆಣಸಿನಕಾಯಿ, 3 ಗರಿಯಷ್ಟು ಕರಿಬೇವಿನ ಸೊಪ್ಪು, 3 ಟೊಮೊಟೊವನ್ನು ತೊಳೆದು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಬದಲು ನೀವು ಹುಣಸೆ ಹಣ್ಣನ್ನು ಕೂಡ ಹಾಕ್ಬೋದು. ಆದರೆ ಹುಣಸೆ ಹಣ್ಣಿಗಿಂತ ಟೊಮೊಟೊ ಹಾಕಿ ಮಾಡೋದ್ರಿಂದ ಹುಳಿ ಅಂಶ ಜಾಸ್ತಿ ಇರಲ್ವಲ್ಲ, ತುಂಬ ರುಚಿಕರವಾಗಿರುತ್ತೆ. ಇವಾಗಲೇ ಹಿಟ್ಟನ್ನ ಕ್ಲೋಸ್ ಮಾಡಿ ಸ್ಟವನ್ನು ಆನ್ ಮಾಡಿ ಇವಾಗ ಒಂದು 3 ವಿಸಿಲ್ ಕೂಗೋಕ್ಕೆ ಬಿಡೋಣ. ಇವಾಗ ಲಿಡ್ನ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗೋಕ್ಕೆ ಬಿಟ್ಟಾದಮೇಲೆ ಇವಾಗ ತಣ್ಣಗಾದ್ಮೇಲೆ ತೆಗೆದು ನೋಡಿದ್ರೆ ಈ ರೀತಿ ಇರುತ್ತೆ. ತುಂಬಾ ಅದ್ಭುತವಾಗಿ ಚೆನ್ನಾಗಿ 2 ಕೂಗಿಗೆ ಬೆಂದಿದೆ. 2 ಕೂಗಿಗೆ ಸಾಕು, ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಮಸ್ತು ಮಾಡೋದ್ರಿಂದ ಇದನ್ನು ಮಸೊಪ್ಪು ಅಂತ ಕರೀತಾರೆ. ಇವಾಗ ಮಸೆಯೋದಕ್ಕಿಂತ ಯಾರೂ ಮಸೆಯಲ್ಲ ಜಾಸ್ತಿ. ಇವಾಗ ಒಂದು ಓಳಷ್ಟು ಕಾಯಿ ತುರಿ, ಹಾಗೆ ನಾವು ಫಸ್ಟೇ ಬೇಯಿಸಿ ಎತ್ತಿಟ್ಕೊಂಡಿರುವಂಥ ಸೊಪ್ಪು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿಯನ್ನು ಹಾಕಿದ್ವಲ್ಲ, ಎಲ್ಲನೂ ಸೇರಿ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯನ್ನು ಇಟ್ಟು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಮೆಣಸಿ ತರಲನ್ನು ಹಾಕಿ ಒಂದು ಒಗ್ಗರಣೆ ಮಾಡಿಕೊಂಡು ಇವಾಗ ನಾನು ರುಬ್ಬೆತ್ತಿಟ್ಕೊಂಡಿರುವಂತಹ ಹಾಗೆ ಸ್ವಲ್ಪ ಕುಕ್ಕರಲ್ಲಿ ಉಳಿದಿರುವಂತಹ ಸಾಂಬಾರನ್ನು ಕೂಡ ಹಾಕಿ ಇವಾಗ ಖಾರಕ್ಕೆ ತಕ್ಕಂಗೆ 2 ಸ್ಪೂನಷ್ಟು ನಾನು ಇಲ್ಲಿ ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3 ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಕುದ್ದು ಆದಮೇಲೆ ಒಂದು ತಟ್ಟೆಯನ್ನು ಮುಚ್ಚಿಬಿಟ್ಟು ಇವಾಗ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಸಾಂಬಾರನ್ನು ಹಾಕ್ಕೊಂಡು ತಿಂದರೆ ತುಂಬಾ ಆರೋಗ್ಯಕರವಾದ ಹಾಗೆ ತುಂಬಾ ಅದ್ಭುತವಾದ ಸೊಪ್ಪಿನ ಸಾಂಬಾರು ರೆಡಿ ಆಯಿತು. ವಾರಕ್ಕೊಮ್ಮೆ ಆದರೂ ಮಾಡ್ಕೊಂಡು ತಿನ್ನಬೇಕಾದ ಸೊಪ್ಪಿನ ಸಾರು ರೆಡಿ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.